5 ದಶಕ ಕಳೆದು 4 ಮುಖ್ಯಮಂತ್ರಿ ಕೊಟ್ಟ ಜಿಲ್ಲೆ ಶಿವಮೊಗ್ಗದಲ್ಲಿ ರಸ್ತೆ ಕಾಮಗಾರಿಗಳು ಮುಗಿಯುತ್ತಿಲ್ಲ. ಹೊಸನಗರ ತಾಲೂಕಿನ ಎಡೂರು ಸಮೀಪದ ಗಿಣಿಕಲ್ಲು, ಸೂಲರಮಕ್ಕಿ, ದೊಡ್ಡಿನಗದ್ದೆ, ರಾವಿ ಗ್ರಾಮಕ್ಕೆ ರಸ್ತೆ ಭಾಗ್ಯವಿಲ್ಲದಂತಾಗಿದೆ. ಕಿಲೋಮೀಟರ್ ರಸ್ತೆಗೆ ಹೋಗದ ಆಫೀಸ್ಗಳಿಲ್ಲ, ಕಾಣದ ರಾಜಕಾರಣಿಗಳಿಲ್ಲ. ಎಡೂರಿಗೂ ಹೊಸನಗರಕ್ಕೂ 15 ಕಿಲೋಮೀಟರ್ ಉಳಿದಿರುವ ರಸ್ತೆಗಿಲ್ಲ ಟಾರು. ತಾಲೂಕು ಆಫೀಸ್ ಒಂದು ಕಡೆ ಆದ್ರೆ ವಿಧಾನಸಭಾ ಕ್ಷೇತ್ರವೇ ಇನ್ನೊಂದು ಕಡೆ. ರಸ್ತೆಗಾಗಿ 2 ತಾಲೂಕುಗಳಿಗೆ ಓಡಾಡಿ ಸುಸ್ತಾದ ಗ್ರಾಮಸ್ಥರು. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಡೆತಡೆಯಾದ ಕಾಮಗಾರಿ ವಿಳಂಬ. ಕಾಡಿನ ರಸ್ತೆಯಲ್ಲಿ ಹೋಗಲು ಆಗದೆ ಮನೆಯಲ್ಲೇ ಉಳಿಯುವ ಮಕ್ಕಳು. ನಾನು ಪ್ರತಿದಿನ ಇದೇ ರೋಡಲ್ಲೇ ಓಡಾಡ್ತೀನಿ. ನನ್ನ ಮಗಳನ್ನ ಕರ್ಕೊಂಡು ಗಾಡಿಗೆ ಕಲ್ಲುಗಳೆಲ್ಲ ಸಿಗ್ತವೆ, ಸ್ಕಿಡ್ ಆಗಿ ಬಿದ್ದರೆ ಯಾರು ಹೊಣೆ? ಆಮೇಲೆ ವಯಸ್ಸಾದವ್ರನ್ನೆಲ್ಲ ಪ್ರತಿದಿನ ಹೊತ್ಕೊಂಡು ಬಂದೇ ಈಗ ಗಾಡಿಗೆ ಹಾಕಬೇಕು, ಈ ಕಡೆ ಮೇನ್ ರೋಡಿಗೆ ತಂದು. ಹಾಗೆ ಎಲ್ಲಿಂದ ತಗೊಂಬಂದ ಆಗಲ್ಲ. ವಯಸ್ಸಾದವ್ರಿಗೆಲ್ಲ ಯಾರು ಹೊಣೆ? ಒಂಚೂರು ದಯವಿಟ್ಟು ನಮಗೆ ಬೇಗನೆ ರೋಡ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರಸ್ತೆ ಕಾಮಗಾರಿ ಆಗದೇನೆ ಹಾಗೆ ನಿಂತು ಸುಮಾರು 35-40 ವರ್ಷದಿಂದ ಹಾಗೆ ಪೆಂಡಿಂಗ್ ಇದೆ. ನಮಗಿಲ್ಲೊಂದು 6 ಕಿಲೋಮೀಟರ್ ಗಿಣಿಕಲ್ವರೆಗೂ ರಸ್ತೆ ಆಗಿದೆ. ಮತ್ತೆ ಆಚೆ ಕಡೆ ರಾವೆಯಿಂದ ದೊಡ್ಡಿನಗದ್ದೆವರೆಗೂ ರಸ್ತೆ ಆಗಿದೆ. ಇಲ್ಲಿ 3 ಕಿಲೋಮೀಟರ್ ಬಾಕಿ ಇದೆ ಅಷ್ಟೇ. ಇಲ್ಲಿ ಸೇತುವೆ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಸೇತುವೆ. ಇದು 96-97ರಿಂದ ನಾವು ಈ ಸೇತುವೆ ಬಗ್ಗೆ ಹೋರಾಟ ನಮ್ಮ ಅಪ್ಪ ಅಜ್ಜರ ಕಾಲದಿಂದ ಮಾಡಿ ಬಂದಿದ್ದಾರೆ. ಆದರೆ ನಾವು ಈಗ ಹೋರಾಟ ಮಾಡ್ತಿದ್ದೀವಿ. ಇದಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಯಾವುದೇ ಜನಪ್ರತಿನಿಧಿಗಳು ಗೆದ್ದ ಆರಿಸಿ ಹೋದ್ರು ಇಲ್ಲಿ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ ಬಿಟ್ಟರೆ ನಮಗೆ ಅದನ್ನು ಇವತ್ತು ಮಾಡಿ ತೋರಿಸಿಲ್ಲ. ಹೊಸನಗರ ಭಾಗಕ್ಕೆ ಹೋಗ್ಲಿಕ್ಕೆ ನಮಗೆ 18 ಕಿಲೋಮೀಟರ್ ಸೇವ್ ಆಗುತ್ತೆ ನಮ್ಗೆ ಈ ರಸ್ತೆಯಲ್ಲಿ ಹೋದ್ರೆ. ಮತ್ತೆ ಮುಂದೆ ಒಂದು 100 ಮನೆಗಳಿದಾವೆ ನಮ್ಗಿಲ್ಲಿ. 100 ಮನೆಗಳು ಜನಸಂಪರ್ಕ ಇಲ್ದಂಗೆ ಆಗಿದೆ. ಅವರಿಗೆ ರಸ್ತೆ ಆಗಲಿ, ಪೇಟೆಗೆ ಬರೋದಾಗ್ಲಿ, ಸ್ಕೂಲ್ ಆಗಲಿ ಎಲ್ಲ ವಂಚಿತರಾಗಿದ್ದಾರೆ. ಮಳೆಗಾಲದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಯಾರು ಹುಷಾರಿಲ್ಲ ಅಂತ ಹೇಳಿದ್ರೆ ಜೋಳಿಗೆ ಕಟ್ಟಿ ಕಂಬಳಿಲಿ ಹೊತ್ಕೊಂಡ್ಬಂದು ಈ ಕಡೆ ದಿಡಿಗೆ ತರಬೇಕಾಗಿದೆ ನಾವು ಅಂತ ಪರಿಸ್ಥಿತಿ. ಮತ್ತೆ ದೊಡ್ಡ ದೊಡ್ಡ ರೈತರು ಇದ್ದಾರೆ, ಎಲ್ಲ 25-30 ಕ್ವಿಂಟಲ್ ಅಡಿಕೆ ಬೆಳೆಗಾರ ಇರ್ತಕ್ಕಂಥ ಪ್ಲೇಸ್ ಇದು. ಇಲ್ಲಿ ರೈತರಿಗೆ ಸಾಗಾಟ ಮಾಡಲಿಕ್ಕೆ ರಸಗೊಬ್ಬರ ಆಗಲಿ, ರೈತರು ಬೆಳೆದಿರ್ತಕ್ಕಂಥ ವಸ್ತು ಆಗಲಿ ಸಾಗಾಟ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಆಗಿದೆ ನಮಗಿಲ್ಲಿ. ಇದನ್ನೆಲ್ಲ ನಿಮ್ಮ ಅಭಿಯಾನದ ಮುಖಾಂತರ ನಮಗೆ ಇದನ್ನ ನೆರವೇರಿಸ್ಕೊಡ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರ ಸರ್ಕಾರಕ್ಕೆ ಕೂಡ ಗಮನಕ್ಕೆ ಬರಲಿ ಇದು. ಆಮೇಲೆ ಇಲ್ಲಿ ಕ್ಷೇತ್ರದ ಶಾಸಕರು ಕೂಡ ಇದನ್ನ ನೋಡಿ ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು 35 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ತಂದೆಯವರು, ನಮ್ಮ ಹಿರಿಯರು ಎಲ್ಲರೂ ಹೋರಾಟ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಆಳ್ವಿಕೆ ಮಾಡಿದಂಥ MLAಗಳು ಒಂದು ನಯಾ ಪೈಸೆ ಸಹ ಇಲ್ಲಿ ಶಾಂಕ್ಷನ್ ಮಾಡಿ ಒಂದು ಅಭಿವೃದ್ಧಿಗೆ ಮಾಡಿಲ್ಲ. ಅದು ಭಾಳ ನೋವಿದೆ. ನಾವು ಭಾಳ ವಿಕೋಪದಿಂದ ಮಾತಾಡಿದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ MLA. ಹಾಲಿ MLA ಕಡೆಯಿಂದ ನಮಗೆ 5-6 ವರ್ಷದಿಂದ ಹಲ್ಲೆ ಆಗಿತ್ತು. ಅದನ್ನು ಸಮೇತ ಸಹಿಸ್ಕೊಂಡು ಆನಂತರ ಕೇಳಿದಾಗ 1 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದೀವಿ, ಇಲ್ಲಿಗೆ ವರ್ಕ್ ಆರ್ಡರ್ ಆಗಿದೆ, ಇನ್ನೇನು ಚುನಾವಣೆ ಮುಗಿದ ನಂತರ ಪ್ರಾರಂಭ ಆಗ್ತದೆ ಅಂತ ಸುಳ್ಳು ಹೇಳಿದ್ವಿ. ಈಗ ಕೇಳಿದರೆ ಆ ಹಣ ಗ್ಯಾರಂಟಿಗೆ ಹೋಯಿತು, ಈಗೇನು ಹಣ ಕೊಡ್ಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವ್ರು ಕೇಳಿದ್ರು ಅಭಿವೃದ್ಧಿ ಬೇಡ, ಗ್ಯಾರಂಟಿ ಮಾತ್ರ ಕೊಟ್ಟಿದ್ವಿ ಸಾಕು ಅಂತ ಹೇಳಿ ಅಂತ ಸಬ್ಬು ಬಂದು ಹೇಳ್ತಾ ಇದ್ದಾರೆ. ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಹತ್ರ ಆಗೋದಿಲ್ಲ ಅಂತ ಹೇಳಿದ್ರೆ ನೇರವಾಗಿ ನಮ್ಮ ಮುಂದೆ ಅವ್ರು ಆಗೋದಿಲ್ಲ, ನನಗೆ ಇಲ್ಲಿಗೆ ಅನುದಾನ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಏನಾದ್ರು ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇಲ್ಲ ಅಂದರೆ ಅವ್ರ ವಿರುದ್ಧ ಹೋರಾಟಕ್ಕೂ ನಿಲ್ತೇವೆ. ನಮಗೇನು ಪಾರ್ಟಿ ಪಕ್ಷ ಈ ವಿಚಾರದಲ್ಲಿ ಇಲ್ಲೇ ಇಲ್ಲ. ಯಾಕೆಂದರೆ ಊರಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಆಲದಹರ ಗ್ರಾಮದಲ್ಲಿಯೂ ಕೂಡ ಮೂಲ ಸೌಕರ್ಯವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಒಂದು ಆಟೋ ಬಂದ್ರು ಅದಕ್ಕೆ ಒಂದು 100 ರೂಪಾಯಿ ಚಾರ್ಜ್ ಕೊಡ್ಲೇಬೇಕು. ಕುಡಿಯೋ ನೀರಿನ ಮಾತ್ರ ಅವತ್ತಿಂದ ಏನಿದೆ ಅದು ಕುಂಠಿತನ ಆಗಿದೆ. ಕಾಡಂಚಿನ ಗ್ರಾಮಕ್ಕೆ ಬಾರದ ಬಸ್ಗಳು. ಗರ್ಭಿಣಿಯರು ರಸ್ತೆಯಲ್ಲಿ ಹೋದರೆ ರಸ್ತೆಯಲ್ಲೇ ಹೆರಿಗೆ ಆಗೋದು ಫಿಕ್ಸ್. ಗ್ರಾಮಕ್ಕಿಲ್ಲ ರಸ್ತೆ ಹಾಗೂ ಸಾರಿಗೆ ಸಂಪರ್ಕ. ಹಲವು ವರ್ಷಗಳಿಂದ ಗುಂಡಿ ಬಿದ್ದಿರುವ ರಸ್ತೆ. ಬಸ್ ವ್ಯವಸ್ಥೆ ಇಲ್ಲದೆ ಕಾಲ್ನಡಿಗೆಯಲ್ಲಿ ಸಾಗುತ್ತಿರುವ ಗ್ರಾಮಸ್ಥರು.
ಇಲ್ಲಿಂದ ನಮ್ಮೂರಿಂದ ಇನ್ನೂ ಒಂದು 4 ಕಿಲೋಮೀಟರ್ ಹೋಗ್ಬೇಕು ಮೇಡಮ್. ಅಕ್ಕಿಗೆ ಹೋಗ್ಬೇಕಂದ್ರೆ ನಮ್ಮೂರಲ್ಲಿ ಒಂದು 120, 130 ಮನೆ ಇದಾವೆ ಮೇಡಮ್. 120 ಮನೆ ಇದಾವೆ ಮೇಡಮ್. ಈಗ ರೇಷನಿಗೆ ಹೋಗ್ಬೇಕಂದ್ರೂ ಇಲ್ಲಿಂದ 4 ಕಿಲೋಮೀಟರ್ ಹೋಗ್ಬೇಕು, ಕಾಡಲ್ಲೇ ಹೋಗ್ಬೇಕು. ಒಂದು ಆಟೋ ಬಂದ್ರು ಅದಕ್ಕೆ ಒಂದು 100 ರೂಪಾಯಿ ಚಾರ್ಜ್ ಕೊಡ್ಲೇಬೇಕು. ಫ್ರೀ ಅಕ್ಕಿ ಅಂತಾರೆ, ನಮಗಂತೂ ಫ್ರೀ ಆಗಿ ಏನು ಸಿಗ್ತಾ ಇಲ್ಲ. ರೋಡಿಂದ ನೀವೇ ನೋಡ್ತಿದ್ದೀರಾ ಮೇಡಮ್, ನಮ್ಮೂರ್ ರೋಡ್ ಹೆಂಗಿತ್ತೆ. ವಯಸ್ಸಾದವರು, ಸಣ್ಣ ಮಕ್ಳು ಹೆಂಗ್ ಓಡಾಡೋದು ಮೇಡಮ್. ಬಾಂಟಿ ಬಸ್ ಅದೆಲ್ಲ ಭಾರಿ ಸಮಸ್ಯೆ. ರೋಡಿನ ವ್ಯವಸ್ಥೆ ಇಲ್ಲ ಮೇಡಮ್ ನಮ್ಮೂರಲ್ಲಿ. ನಾನ್ ಬಂದ್ 20 ವರ್ಷದಲ್ಲಿ ರೋಡ್ ಒಂದೇ ಒಂದ್ಸಲ ಆಗಿದೆ ಮೇಡಮ್. ಆಗಿ 6 ತಿಂಗಳಿಗೆ ರೋಡ್ ಹಾಳಾಯ್ತು. ರೋಡಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಂದಿಲ್ಲ ಮೇಡಮ್. ಕರೆಂಟ್ ಹೋದ್ರೆ ವಾರದ ಗಟ್ಲೆ ಬರಲ್ಲ. ಮಳೆಗಾಲದಲ್ಲಂತೂ 20 ದಿವಸ ಆದ್ರೂ ಕರೆಂಟ್ ಇರಲ್ಲ ಮೇಡಮ್. ಓದೋ ಮಕ್ಳಿದಾರೆ, ಎಲ್ಲ ಹೊರಗಡೆ ಹೋಗೇ ಓದ್ಬೇಕು. ನಮ್ಮೂರಲ್ಲಿ 5ನೇ ಕ್ಲಾಸ್ ಮೇಲೆ ಓದಕ್ಕಿಲ್ಲ ಮೇಡಮ್. ಯಾ ಕಡೆ ಹೋಗ್ಬೇಕಂತ 10 ಕಿಲೋಮೀಟರ್ ಹತ್ರ ಇದೆ ಮೇಡಮ್. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಮೇಡಮ್. ನಾವು ಫೋನ್ ಮಾಡಿ ಎಷ್ಟೋ ಗಂಟೆಗಳ ಕಾಲಕ್ಕೆ ಬರೋದು. ಬಸ್ರೇರ್ ಇರ್ತಾರೆ, ಬಾಣ್ತಿಯರ್ ಇರ್ತಾರೆ. ಹೆಣ್ಮಕ್ಳೆಲ್ಲ ಹೊರಗಡೆ ಓದೋದು, ಸಂಜೆ ಬರೋದು 6 ಗಂಟೆ ಆಗುತ್ತೆ ಮೇಡಮ್. ಅಲ್ಲಿವರೆಗೂ ಅವ್ರನ್ನ ಕಾದಿ ನಾವು ಕರ್ಕೊಂಡ್ ಬರ್ಬೇಕು. ಹೆಂಗ್ ಹೋದ್ರೂ 6 ಕಿಲೋಮೀಟರ್ ದೂರಕ್ಕೆ ಹೋಗಿ ಕರ್ಕೊಂಡ್ ಬರ್ಬೇಕು. ಒಂದು ಕಡೆ ಮೂಲ ಸೌಕರ್ಯದ ಕೊರತೆ, ಇನ್ನೊಂದೆಡೆ ಕಾಡು ಪ್ರಾಣಿಗಳ ಕಾಟಕ್ಕೆ ರೋಸಿರುವ ಸ್ಥಳೀಯರು. ಆನೆಗಳು ಭಾರಿ, ಅವಾಗ ಹವಳಿಗಳು ಭಾರಿ ಇತ್ತು. ಆನೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ಮೇವು ಕಮ್ಮಿ ಆಗಿದೆ. ಅವಾಗ ರೈತರದ್ದು ಅಡಿಕೆ ಗಿಡನೇ ಆಗಲಿ, ತೆಂಗಿನ ತೋಟನೇ ಆಗಲಿ ಭಾರಿ ಹಾಳು ಮಾಡಿದ್ರು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೆ ಕುಡಿಯೋ ನೀರಿನ ಮಾತ್ರ ಅವತ್ತಿಂದ ಏನಿದೆ ಅದು ಕುಂಠಿತನ ಆಗಿದೆ. ನನಗೆ ಗೊತ್ತಿದ್ದಂಗೆ ನನಗೆ 54 ವರ್ಷ. ಇವತ್ತು ಇಲ್ಲೇ ಹುಟ್ಟು ಅವತ್ತು ಯಾವ ಹಾಲ್ದರ ಪರಿಸ್ಥಿತಿ ಇತ್ತು ಅದೇ ಪರಿಸ್ಥಿತಿನೂ ಇವತ್ತು ಇದೆ. ಭದ್ರಾ ಜಲಾಶಯ ಹಿನ್ನೀರಿನಲ್ಲಿರುವ ಕಾಡಂಚಿನ ಗ್ರಾಮಕ್ಕಿಲ್ಲ ಕುಡಿಯುವ ನೀರಿನ ಭಾಗ್ಯ. ಯಾವುದೇ ಸರ್ಕಾರ ಬಂದರೂ ಬಗೆಹರಿಯದ ಸಮಸ್ಯೆಗಳು. ಜಲಜೀವನ ಅಂತ ಮಾಡಿದ್ರು 2022 ಅವತ್ತು ಏನು ಪೈಪ್ ಹಾಕಿ ನಲ್ಲಿ ಹಾಕಿ ಹೋದ್ರು. ಇವತ್ತು ಒಬ್ರಿಗೂ ಕುಡಿಯಕ್ಕೆ ನೀರಿಗೆ ಅನುಕೂಲ ಮಾಡಿಲ್ಲ. 2022 ಮಾಡಿದ್ದು ಅದು ಎಲ್ಲರ ಮನೆಯಲ್ಲೂ ಪೈಪ್ ಹಾಕೋದು. ಇವತ್ತು ಪೈಪ್ ಮುರಿದೈತೆ. ಜಲಜೀವನ ಅಂತ ಹೆಸರು ಅಷ್ಟೇ ಬಂದ್ರೆ ಇವತ್ತು ಒಬ್ರು ಮನೆಗೂ ಆ ನೀರಿನ ವ್ಯವಸ್ಥೆ ಇವತ್ತು ಇಲ್ಲ. ಬಿಲ್ ಮಾಡ್ಕೊಂಡು ತಿಂದ್ರೆ ಏನ್ ಮಾಡಿದ್ರೋ ಗೊತ್ತಿಲ್ಲ. ಅದೊಂದು ಮಾತ್ರ ಗಮನ ಕೊಟ್ಟು ಟ್ಯಾಂಕ್ ಮಾಡ್ತೀವಿ ಅಂತ ಟ್ಯಾಂಕ್ ಜಾಗ ತೋರಿಸು. ರಸ್ತೆಗಳು ನಾವೇ ನಿತ್ಯ ಎಲ್ಲ ಪೈಪ್ ಮನೆ ಮಾಡಿಕೊಟ್ರು. ನಲ್ಲಿ ಮಾತ್ರ ನೀರು ಯಾರಿಗೂ ಉಪಯೋಗ ಇಲ್ಲ. ಅದೊಂದು ಗಮನಕ್ಕೆ ಮಾಡಲಿ MLA ಅವರು. ಮತ್ತೆ ರಸ್ತೆ ಒಂದು ಆದಷ್ಟು ಬೇಗ ನಮಗೆ ಮಾಡಿಕೊಡ್ಲಿ. ಊರಿನ ಅಭಿವೃದ್ಧಿಗಳು ಮತ್ತು ರಂಗಮಂದಿರ ಮಾಡಿಕೊಟ್ರು ಅರ್ಧ ಬರ್ಧ. ಅದು ಬಿಲ್ ಆಗಿಲ್ಲ ಅಂತ ಪಾಪ ಮಾಡೋದನ್ನ ಕಂಟ್ರೋಲಿಗೆ ಆತೋ ಇಲ್ಲೋ ಗೊತ್ತಿಲ್ಲ. ಅದೊಂದು ಊರಿನ ಗಮನ ಕೊಟ್ಟು ಅದನ್ನು ಮಾಡಿಕೊಡ್ಲಿ. 12 ಲಕ್ಷ ಇಟ್ಟಿವಿ ಅಂತ MLA ಅವರು ಬಸ್ ಬಂದು ಹೇಳಿದ್ರು. ಇವತ್ತಿಗೂ ಅದು ಏನು ಲೆಕ್ಕಕ್ಕೂ ಆಗಿಲ್ಲ. ಅದೊಂದು ಒಳ್ಳೆ ರೀತಿ ಆಗಲಿ ಅಂತ MLA ಹತ್ರ ಬೇಡ್ಕೊಂತಿದ್ದೀನಿ. ಇನ್ನಾದರೂ ಸಂಬಂಧಪಟ್ಟ ಆಡಳಿತ ಮಂಡಳಿ ಅಧಿಕಾರಿಗಳು ಈ ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎನ್ನುವುದು ಗ್ರಾಮಸ್ಥರ ಒತ್ತಾಯವಾಗಿದೆ.